ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವ ದೇವರಿಂದ ಏನೆಲ್ಲ ಸಂದೇಶ ಬರ್ತಾ ಇದೆ ಅಂತ ಹೇಳಿ. ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ನೀವು ತುಂಬಾನೇ ಕೋರಿಕೆ ಇಟ್ಕೊಂಡು ಆ ಕೋರಿಕೆ ಆಗದೆ ಇದ್ರೆ, ಆಗ್ತಾ ಇಲ್ಲ ಅನ್ನೋದಾದ್ರೆ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ದೇವ್ರ ಹತ್ರ ಕೋರಿಕೆಗಳನ್ನ ಇಡ್ತೀರಿ, ಬಟ್ ದೇವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಲ್ಲ. ಸೊ ಯಾರೆಲ್ಲ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ನಾವು ನಂಬುವ ದೈವ ನಮ್ಗೆ ಏನು ಸಂದೇಶ ಕೊಡ್ತಾ ಇದೆ, ಆ ರೀತಿ ಏನಾದ್ರು ಥಿಂಕ್ ಮಾಡ್ತಾ ಇದ್ರೆ ಇವತ್ತಿನ ರೀಡಿಂಗ್ನಲ್ಲಿ ನೀವು ನಿಮ್ಮ ಗೊಂದಲಕ್ಕೆ ಒಂದು ಉತ್ತರನ ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಟ್ಯಾರೋ ರೀಡಿಂಗ್ ಮೂಲಕ ಭಗವಂತ ಏನು ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಕೊಡ್ತಾ ಇದ್ದಾನೆ, ನಾವು ಯಾವ ರೀತಿ ಇರಬೇಕು, ಏನಾಗ್ತಾ ಇದೆ ಇಲ್ಲಿ ಅನ್ನೋದು ನಿಮಗೆ ಗೊಂದಲ ಇದ್ದರೆ ಅಂಥವ್ರಿಗೆ ಇವತ್ತಿನ ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಎಂದಿನಂತೆ 3 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಯಾವ ದೇವ್ರನ್ನ ತುಂಬಾ ನಂಬ್ತೀರಲ್ಲ ಆ ದೇವ್ರ ಹೆಸರನ್ನ 3 ಬಾರಿ ಹೇಳೋದಾಗಿರ್ಬೋದು, ಅಥವಾ ಆ ದೇವ್ರ ಫೋಟೋ ನೋಡೋದಾಗಿರ್ಬೋದು. ಈ ರೀತಿ ಮಾಡಿಕೊಂಡು ಯಾವುದಾದ್ರೂ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಯಾವ್ದು ರೆಸೊನೇಟ್ ಆಗುತ್ತಲ್ವ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಇದು 3 ಕಾರ್ಡಲ್ಲಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ನೀವು ನಂಬುವ ದೇವರು ನಿಮ್ಮ ಯೋಚನೆಗಾಗಿರ್ಬೋದು, ಚಿಂತೆಗಾಗಿರ್ಬೋದು, ನೀವು ಯಾವುದಾದ್ರೂ ಒಂದು ಬೇಡಿಕೆನ ಇಟ್ಟಿರಬಹುದು, ಏನೇ ಇರ್ಬೋದು, ಅದರಿಂದ ಏನು ಉತ್ತರ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ, ಈ ವಿಡಿಯೋ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗುತ್ತೆ. ನಿಮ್ಮ ದೇವರು ಏನು ಸಂದೇಶ ಕೊಡ್ತಾ ಇದೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ, ಯಾವುದಾದ್ರೂ ಒಂದು ಗೊಂದಲದಲ್ಲಿ ನೀವು ಇಟ್ಕೊಂಡು ತುಂಬ ದಿನಗಳಿಂದ ದೇವ್ರ ಹತ್ರ ಬೇಡಿಕೆ ಹಾಕಿದರೆ ಆ ಭಗವಂತನಿಂದ ಏನು ಉತ್ತರ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತಲೇ ಹೇಳಬಹುದು. ನಿಮ್ಮ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ, ಅಥವಾ ಈ ವಿಡಿಯೋನೇ ಪಾಸ್ ಮಾಡಿ 1-2 ನಿಮಿಷ ನಿಮ್ಮ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಡೀಪ್ ಬ್ರೀತಲ್ಲಿ ನೋಡಬಹುದು ಅಂತಲೇ ಹೇಳ್ಬೋದು. ನಾನೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಓಕೆ, ನೀವು ಯಾವುದಾದ್ರೂ ಒಂದು ಹಣದ ವಿಚಾರದಲ್ಲಾಗಿರಬಹುದು, ಏನೇ ವಿಚಾರದಲ್ಲಿ ಸ್ಟ್ರಕ್ ಆಗಿದ್ದರೆ, ನಿಂತ ನೀರಿನಂತ ಆಗಿದ್ದರೆ, ಇನ್ನು ಮುಂದೆ ಒಂದೊಂದು ಹೆಜ್ಜೆಯಲ್ಲಿ ನೀವು ಆ ಕೆಲಸದ ವಿಚಾರದಲ್ಲಿ ಮುಂದೆ ಹೋಗ್ತೀರಿ ಅಂತಲೇ ಹೇಳಬಹುದು. ಎಷ್ಟೋ ಜನಗಳಿಗೆ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತನೋ, ಅಥವಾ ಏನೋ ಒಂದು ಮಾಡಬೇಕು ಅಂತ ಧೈರ್ಯವಾಗಿ ಹೋಗ್ತೀರಿ, ಯಾವುದೋ ಒಂದು ಚಿಕ್ಕ ಭಯ ನಿಮಗೆ ಕಾಡೋದಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಕಪ್ಪು ಬೆಕ್ಕಿದೆ ಇಲ್ಲಿ. ಯಾವುದೋ ಒಂದು ಭಯ ನಿಮ್ಗೆ ಆವರಿಸ್ಕೊಳ್ಳೋದು, ಯಾವುದೋ ಒಂದು ಕೆಟ್ಟ ಶಕುನ ನಿಮ್ಮ ಹತ್ತಕ್ಕೆ ಬರೋದಾಗಿರ್ಬೋದು. ಬಟ್ ನೀವು ಆ ಕೆಲಸದಲ್ಲಿ ಹೋದರೆ ಜಯ ನಿಮ್ಮದೇ. ಈ ಥರ ನೆಗೆಟಿವ್ ಬಂದು ನೆಗೆಟಿವ್ ಥಾಟ್ಸ್ಗಳು ಬರೋದು, ನೆಗೆಟಿವ್ ಆಗಿ ಹೆದರ್ಕೊಳ್ಳೋದು, ಆ ವಿಚಾರದ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಈ ರೀತಿ ಇದೆ. ಬಟ್ ಆದರೆ ಇಲ್ಲಿ ನೋಡಿ, ಇಲ್ಲಿ ನೀವು ಆ ವಿಚಾರದಲ್ಲಿ ನೀವು ಮುಂದೋದ್ರೆ, ಧೈರ್ಯವಾಗಿ ನೀವು ಧೈರ್ಯನ ಇಟ್ಕೊಂಡ್ರೆ, ಆಗತ್ತೆ ಅನ್ನುವ ನಂಬಿಕೆ ಇಟ್ಕೊಂಡ್ರೆ ನೀವು ಫಲಭರಿತ ಜೀವನನ ನೋಡಬಹುದು. ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ತುಂಬಾ ಅದ್ಭುತವಾಗಿದೆ. ಬಟ್ ಇಲ್ಲಿ ನಿಮ್ಮ ಭಯ, ನಿಮಗೆ ನಿಮ್ಮ ಒಂದು ಫ್ರಸ್ಟ್ರೇಷನ್ನು, ನಿಮ್ಮ ಟೆನ್ಷನ್ಗಳು, ನೀವು ಒಂದು ಅದ್ಭುತವಾದ ವ್ಯಕ್ತಿ. ಯೂನಿವರ್ಸ್ ಅಷ್ಟು ನಿಮಗೆ ಶಕ್ತಿ ಕೊಟ್ಟಿದೆ, ಭಗವಂತನಿಂದ ನಿಮಗೆ ಅಷ್ಟು ಶಕ್ತಿ ಇದೆ. ನೀವು ಏನೆಲ್ಲ ಸಾಧನೆ ಮಾಡಬೇಕಾಗಿತ್ತು, ಈ ಹಿಂದೆ ಏನೆಲ್ಲ ವಿಚಾರದಲ್ಲಿ ಮುಂದೆ ಹೋಗಬೇಕಾಗಿತ್ತು. ಕೆಲವರು ಹಣದ ವಿಚಾರದಲ್ಲಿ, ಅಯ್ಯೋ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಪೋಲಾಗ್ತಾ ಇದೆ, ಹೇಗೆ ಪೋಲಾಗ್ತಿದೆ, ಯಾಕೆ ಪೋಲಾಗ್ತಿದೆ. ನೀವು ಹಣ ಬಂದಾಗ ಏನು ಮಾಡಿದ್ರಿ, ಒಂದಷ್ಟು ಶೋ ಆಫ್ಗಳನ್ನ ಮಾಡಿದ್ರಿ. ಹಣ ಇರಬಹುದು, ಕೆಲವರು ಪ್ರೀತಿ ವಿಚಾರದಲ್ಲಿ ಇದನ್ನು ನೋಡ್ತಾ ಇದ್ರು, ಪ್ರೀತಿ ಇದ್ದಾಗ್ಲೂ ಕೂಡ ಕೆಲವರು ಕೆಟ್ಟ ಕಣ್ಣಿಗೆ ಕಾಣುವ ರೀತಿ ಆಗೋಯ್ತದು. ಈ ಬಿಸ್ನೆಸ್ ವಿಚಾರದಲ್ಲೂ ಅಷ್ಟೇ, ಯಾರೆಲ್ಲ ಬಿಸ್ನೆಸ್ ವಿಚಾರದಲ್ಲಿ ಇದು ಮಾಡ್ತಿದ್ರಿ, ಕಣ್ಣು ಕುಕ್ಕೋ ಹಾಗೆ ನೀವಿದ್ದಿದ್ದು. ಈ ರೀತಿ ನೀವು ಕಾಣಿಸ್ಕೊಂಡಿದ್ದು, ಒಂಥರ ಸ್ಟಾರ್ ರೀತಿ ಕಾಣಿಸ್ಕೊಂಡಿದ್ದು. ಈಗ ಸಡನ್ನಾಗಿ ಯಾಕೆ ನಾನು ನಿಂತ ನೀರು ಹಾಗಾದೆ, ಯಾಕೆ ನನಗೇನು ಸಿಗ್ತಾ ಇಲ್ಲ, ಯಾಕೆ ಈಗ ಆಗ್ತಾ ಇದೆ, ನಿಮ್ಮ ಟೈಮ್ ಕೂಡ ಸರಿ ಇಲ್ಲ. ಆ ಟೈಮ್ ಜೊತೆಯಲ್ಲಿ ಏನು ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಕೆಟ್ಟ ಕಣ್ಗಳು,
ಒಂದು ಅಂತಲೇ ಹೇಳೋದಕ್ಕೆ ಬರಲ್ಲ, ಕೆಟ್ಟ ಕಣ್ಗಳು, ಅಸೂಯೆ ಪಡುವ ಜನಗಳು, ಒಂದಷ್ಟು ನಿಮ್ಮ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ನಿಮ್ಮ ಹಿಂದೆ ಗಾಸಿಪ್ ಮಾಡುವಂಥ ಜನಗಳು ನಿಮ್ಮ ಬೆನ್ನ ಹಿಂದೆಯೇ ಇರ್ತಾರೆ. ತುಂಬ ವಿಶ್ವಾಸದಂತೆ ಕಾಣಿಸ್ಕೊಳ್ತಾರೆ ಆ ವ್ಯಕ್ತಿಗಳು. ನಿಮ್ಮ ನಿಮ್ಮ ಕೆಲಸಗಳು, ನಿಮ್ಮ ಮುಂದಿನ ಜೀವನಗಳ ಮೇಲೆ ಕೆಟ್ಟ ಕಣ್ಣುಗಳನ್ನ ಇಟ್ಕೊಂಡಿರ್ತಾರೆ. ಕೆಟ್ಟ ಯೋಚನೆನೇ ನಿಮ್ಮ ಬಗ್ಗೆ ಹೇಳ್ತಾ ಇರೋದು. ಅವರೇ ಒಂದಷ್ಟು ಜಡ್ಜ್ ಮಾಡಿಬಿಟ್ಟಿರ್ತಾರೆ, ಇವ್ರು ಮುಂದೆ ಹೋಗೋದಕ್ಕಾಗಲ್ಲ, ಇವ್ರ ನನಗಿಂತ ಮೇಲೆ ಬರಬಾರ್ದು, ಇವ್ರು ನನ್ನ ಮುಂದೆ ಸರಿಯಾಗಿ ಕಾಣಬಾರ್ದು, ಇವ್ರ ಲೈಫ್ ಇಷ್ಟೇ ಅನ್ನೋದು ಅವರೇ ಪ್ರಿಡಿಕ್ಟ್ ಮಾಡಿಬಿಡ್ತಾರೆ. ಇದು ಯಾರೋ ದೂರದವರಲ್ಲ, ಇದು ಯಾರೋ ನಿಮ್ಗೆ ಗೊತ್ತಿಲ್ಲದೆ ಇರೋರಲ್ಲ. ಸೊ ಇದಕ್ಕೋಸ್ಕರನೇ, ಇದಕ್ಕಾಗಿಯೇ ನೀವು ನಂಬುವ ದೇವ್ರು ಏನಿದೆಯಲ್ಲ, ಯಾಕೆ ಇಷ್ಟು ದಿವಸ ಆದ್ರೂ ನಿಮ್ಗೆ ಯಾವುದೂ ಒಂದು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಕೆಟ್ಟ ನೆಗೆಟಿವ್ ಎನರ್ಜಿ ಕೂಡ ನಿಮಗಿದೆ. ನಿಮಗೆ ಭಗವಂತನ ಆಶೀರ್ವಾದ ಇದೆ, ಭಗವಂತನ ಶಕ್ತಿ ಕೂಡ ಇದೆ, ಧೈರ್ಯ ಇದೆ, ಎಲ್ಲ ಇದೆ. ಮುಂದೆ ಹೋಗೋದಕ್ಕೆ ಯಾಕೆ ಹೆದರಿಕೆ? ನಾನು ಆಗಂದೆ ನಿಮಗೆ ಈ ಒಂದು ಕಾರ್ಡ್ ತೋರಿಸಿ, ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಹೋದಾಗ ಭಯ ಶುರು ಆಗ್ತಾ ಇರತ್ತೆ, ಹೆದರಿಕೆ ಶುರು ಆಗ್ತಾ ಇರತ್ತೆ ಅಂತ. ಬಿಕಾಸ್ ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ. ನಿಮ್ಮ ಹತ್ರದಲ್ಲೇ ಇರೋರು, ನಿಮ್ಮ ಜೊತೆಗೇ ಇರೋರು, ನಿಮ್ಮ ಸುತ್ತ ತುಂಬಾ ಪ್ರೀತಿಯಿಂದ ಮಾತಾಡುವಂಥವರು ನಿಮಗೆ ಒಂದು ಕೆಟ್ಟ ಕಣ್ಣುಗಳು ನಿಮ್ಮನ್ನು ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ಆ ಜಲಸಿ ಆಗ್ತಾ ಇದೆ, ಬ್ಲಾಕೇಜ್ ಮಾಡ್ತಾ ಇದೆ. ನಿಮಗೋಸ್ಕರ ತುಂಬಾ ತಲೆ ಕೆಡಿಸ್ಕೊಂಡು ಆ ವ್ಯಕ್ತಿಗಳು ದೇವರ ಮೊರೆ ಹೋಗೋದು, ದೇವರ ಮೊರೆ ಹೋಗೋದು, ಈ ಕೆಲವು ಕ್ಷುದ್ರ ದೇವತೆಗಳಿಗೆ ಮೊರೆ ಹೋಗೋದು, ವಾಮಾಚಾರಗಳನ್ನ ಮಾಡಿಸೋದು, ಯಾರೇನಂದ್ರಲ್ಲಿ ಅಲ್ಲಿಗೂ ಹೋಗೋದು. ಒಟ್ಟಾರೆ ನಿಮ್ಮ ಯಶಸ್ಸು ನಿಮ್ಮ ಏಳಿಗೆ ಮೇಲೆ, ಅಥವಾ ನೀವು ಯಾವುದೋ ಒಂದು ಬಾಂಡಿಂಗಲ್ಲಿ ಚೆನ್ನಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಮೇಲೆ ಅದು ಚೆನ್ನಾಗಿದ್ದಾಗ ಆ ವ್ಯಕ್ತಿಗಳು ಸಹಿಸೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಅವರು ನಿಮ್ಮ ಮೇಲೆ ಕೆಲವೊಂದು ಕೆಟ್ಟ ನೆಗೆಟಿವ್ ಎನರ್ಜಿನ ಪಾಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ವಿಚಾರವಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸಕ್ಕೂ ಹೊಡ್ತಾ ಬೀಳ್ತಾ ಇದೆ, ನೀವು ಮುಂದೆ ಹೋಗೋದಕ್ಕೂ ಹೊಡ್ತಾ ಬೀಳ್ತಾ ಇದೆ. ನೀವೊಂದು ಸ್ಟ್ರಾಂಗ್ ಪರ್ಸನ್. ನಂಗೆ ಇಲ್ಲಿ ಮೇಜರ್ ಕೋರ್ಟ್ ಕಾರ್ಡ್ಗಳೇ ಬಂದಿದೆ, ಮೇಜರ್ ಕಾರ್ಡ್ಸ್ಗಳೇ ಬಂದಿದೆ. ಹಾಗೆ ಮೇಜರ್ ಆಗಿಯೇ ಇರುವ ಶತ್ರುಗಳು ಕಾಣಿಸ್ತಾ ಇದ್ದಾರೆ. ಹೀಗೆ ಇರುತ್ತಾ ಭಗವಂತನ ಹತ್ರ ನೀವೇನಾದ್ರು ಯೋಚನೆ ಮಾಡಿ, ಹೀಗೆ ಇರುತ್ತಾ ನನ್ನ ಲೈಫ್ ಹಾಗಾದ್ರೆ ಅಂತ ಕೇಳಿದ್ರೆ, ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ ಕಾಣುತ್ತೆ. ಬದಲಾವಣೆ ಆಗುವ ಹತ್ರದಲ್ಲೇ ಇದ್ದೀರಿ. ನೀವೇನೇ ಟ್ರಾನ್ಸ್ಫಾರ್ಮೇಷನ್ ಕಾಣಿಸ್ಕೊಂಡ್ರು, ಏನೇ ಸಕ್ಸಸ್ ಕಂಡ್ರು, ದಯವಿಟ್ಟು ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತಲೇ ಹೇಳಬಹುದು. ನಿಮ್ಮ ಲೈಫಲ್ಲಿ ಸಡನ್ ಬದಲಾವಣೆ ಬರುವಂಥ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಎಂಡಿಂಗಲ್ಲಿ ಬಂದಿದ್ದೀರಿ. ಯಾರಿಗೆಲ್ಲ ಬ್ಲಾಕೇಜ್ ಏನಾದ್ರು ತೆಗಿಬೇಕು ನನ್ನ ಲೈಫಲ್ಲಿ, ಈ ಥರದವ್ರ ಬ್ಲಾಕೇಜ್ ಎಲ್ಲ ತಗೊಂಡು ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ, ನಿಮಗೆ ನೀವು ಹೀಲ್ ಮಾಡ್ಕೊಳ್ಳಿ, ನಿಮಗೆ ನೀವು ಮೆಡಿಟೇಷನ್ ಮಾಡ್ಕೊಳ್ಳಿ, ನಿಮಗೆ ನೀವು ದೇವಸ್ಥಾನಗಳಿಗೆ ಹೋಗಿ ಆ ತೀರ್ಥಗಳನ್ನ ತೊಗೊಂಡು ಬಂದು ಹಾಕೋದಾಗಿರ್ಬೋದು, ಅರ್ಚನೆಗಳು ಮಾಡಿಸ್ಕೊಳ್ಳೋದಾಗಿರ್ಬೋದು, ಆ ಕುಂಕುಮನ ಇಟ್ಕೊಳ್ಳೋದಾಗಿರ್ಬೋದು. ಸಪೋಸ್ ಇದು ಏನಾದರೂ ಕ್ರಿಶ್ಚಿಯನ್ನೋ ಮುಸ್ಲಿಮ್ಸೋ ನೋಡ್ತಾ ಇದ್ದರೆ, ಅವರು ಒಂದಷ್ಟು ನಮಾಜ್ಗಳನ್ನ ಮಾಡೋದು, ಅಥವಾ ನಿಮ್ಮದೇ ಆದ ಮಂತ್ರಗಳಿರುತ್ತೆ, ಆ ಮಂತ್ರನ ಪಠನೆ ಮಾಡ್ತಾ ಇರೋದು, ಯಾವುದೋ ಒಂದು ಮ್ಯಾನಿಫೆಸ್ಟೇಷನು ಮೆಡಿಟೇಷನು ಮಾಡೋದು. ಪಾಸಿಟಿವ್ ಎನರ್ಜಿ ನಿಮಗೆ ನೀವು ತಗೊಳ್ಳಿ. ಕೆಟ್ಟವ್ರಿಗೆ ಕೆಟ್ಟದನ್ನು ಮಾಡೋದಕ್ಕೆ ಹೋಗಬೇಡಿ. ಪ್ರಕೃತಿ ಕಲಿಸುತ್ತೆ ಪಾಠ. ಕೊನೆಗೆ ಪ್ರಕೃತಿ ಹತ್ರ ಅವರು ಕಟ್ಟು ಬೀಳಲೇಬೇಕಾಗತ್ತೆ. ನಿಮ್ಮ ಹತ್ರ ಅವ್ರು ಬೀಳೋದಿಲ್ಲ. ನಿಮ್ಮ ಕಣ್ಣಿಗೆ ಅವ್ರು ಕಾಣಿಸ್ಕೊಳ್ಳೋದು ಇಲ್ಲ ಅಂದ್ಕೊಳ್ಳಿ, ಅವ್ರು ಕಷ್ಟಪಡೋದು ಕಾಣಿಸ್ಕೊಳ್ಳೋದು ಇಲ್ಲ. ಬಟ್ ಆದರೆ ಕರ್ಮದ ಕಣ್ಣಿಗೆ ಅವರು ಕಾಣಿಸ್ಕೊಂಡಿರ್ತಾರೆ. ಯಾರಿಗೆ ಗೊತ್ತು, ನಿಮ್ಮ ಮುಂದೆ ನಿಮಗೆ ಅಸೂಯೆ ಪಟ್ಕೊಂಡು, ನಿಮಗೆ ಚಿತ್ರಹಿಂಸೆ ಕೊಟ್ಟು, ನಿಮಗೆ ಹೇಗೆ ಯಾರು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗೋದಂಗೆ ಇದ್ದು ಬ್ಲ್ಯಾಂಕ್ ಆಗಿದ್ದರೆ, ಇಲ್ಲಿ ಜೀವನದಲ್ಲಿ ನೀವೇನು ಮಾಡಬೇಕು, ನಿಮಗೇನು ಬೇಕೋ ಅದನ್ನು ನೀವು ಮಾಡ್ಕೊಂಡು ಹೋಗಿ. ನಾನು ಹೇಳಿದೆ ಅಲ್ವಾ, ನಿಮ್ಮ ಲೈಫಲ್ಲಿ ಒಂದಷ್ಟು ಮನೆಗೆ ಮೂಲೆಯಲ್ಲೂ ಧೂಪ ಹಾಕೋದಾಗಿರಬಹುದು, ಅರ್ಚನೆಗಳು ನೀವೇ ಮಾಡ್ಕೊಳ್ಳಿ. ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಕೊಂಡು ನನಗಷ್ಟೊಂದು ಪುರ್ಸೊತ್ತಿಲ್ಲ, ನನಗಷ್ಟೊಂದು ಆಗಲ್ಲ ಅಂದರೆ ನೀವೇ ಅರ್ಚನೆ ಮಾಡ್ಕೊಳ್ಳಿ. ನೀವೇ ಅರ್ಚನೆ ಮಾಡಿಕೊಂಡು ನಿಮಗೆ ನೀವೇ ಶಕ್ತಿ ತಗೊಳ್ಬೋದು. ನಿಮ್ಮ ಲೈಫಲ್ಲಿ ಸಕ್ಸಸ್ ಕಾಣೋದು ಖಂಡಿತ. ನಿಮ್ಮ ಜೀವನದಲ್ಲಿ ಅದೇನೇ ಆಗಿರಲಿ, ಸಂಬಂಧ ಆಗಿರಲಿ, ಎಂಥದ್ದಾಗಿರಲಿ, ಏನೇ ಆಗಿರಲಿ, ಎಷ್ಟೇ ಹೊಡೆದಾಕಲಿ, ಯಾರು ಎಷ್ಟೇ ಕೆಟ್ಟ ಕಣ್ಣುಗಳಿಂದ ನಿಮ್ಮನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡಲಿ, ಬಟ್ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆನೂ ಕಾಣಲೇಬೇಕು. ಇಲ್ಲಿ ಸಕ್ಸಸ್ ಕೂಡ ಕಾಣಲೇಬೇಕು. ನಿಮ್ಮ ಯೋಗದಲ್ಲಿ ಬರೆದಿದ್ರೆ ಅದು ಯಾರ ಕೈಯಲ್ಲೂ ತಪ್ಪಿಸೋದಕ್ಕೆ ಆಗೋದಿಲ್ಲ. ಒಂದಷ್ಟು ಡಿಲೇ ಆಗಬಹುದು ಅಷ್ಟೇ.
ಪ್ರಕೃತಿ ಏನೇ ಹೇಳ್ತಾ ಇದೆ ನೋಡೋಣ. ವ್ಯಾಲ್ಚೂರ್ ಬರ್ತಿದೆ, ಡಿಪ್ರೆಷನ್, ಆಂಗ್ಸೈಟಿ, ವರ್ರಿ, ದಟ್ ಸಮ್ವನ್ ಈಸ್ ಆಂಗ್ಸಿಸ್ಟ್ ಯು. ಯಾರೋ ಒಬ್ಬರು ನಿಮಗೆ ತುಂಬ ಡಿಪ್ರೆಷನ್ಗೆ, ಆಂಗ್ಸೈಟಿಗೆ ತಳ್ಳಿದ್ದಾರೆ, ದುಃಖ ನೋವು ಕೊಟ್ಟು ತಳ್ಳಿದ್ದಾರೆ. ಅದರಿಂದ ಹೊರಗಡೆ ಬನ್ನಿ. ನಾನು ಹೇಳ್ದೆ ಅಲ್ಲ, ನಿಮ್ಗೆ ಈ ಭಯ ಇದೆಲ್ಲ ಆಗ್ತಾ ಇರೋದು ಒಂದಷ್ಟು ನೆಗೆಟಿವಿಟಿ ತುಂಬ್ಕೊಂಡು ಬಿಟ್ಟಿದ್ದೀರಿ. ಬಾಟಿಕ್ ಬರ್ತಾ ಇದೆ, ಕಾಂಪ್ಲಿಮೆಂಟ್ಸ್ ಫ್ರಮ್ ಆ್ಯನ್ ಅಡ್ಮಿರರ್. ಯಾರಾದರೂ ಒಂದು ಬುದ್ಧಿವಾದ ಹೇಳೋದಾಗಿರ್ಬೋದು, ಈ ಥರದೊಂದು ವೀಡಿಯೋಸ್ ನೋಡೋದಾಗಿರಬಹುದು, ಅಥವಾ ಬೇರೆ ಮೋಟಿವೇಶ್ನಲ್ ವಿಡಿಯೋ, ನಿಮ್ಗೊಂದು ಒಂದಷ್ಟು ಕಾಂಪ್ಲಿಮೆಂಟ್ ಕೊಡೋದು, ಅಥವಾ ಮನೆಯಲ್ಲಿರೋ ದೊಡ್ಡವರು ಏನಿದ್ದಾರೆ ಅವರು ಒಂದಷ್ಟು ಕಾಂಪ್ಲಿಮೆಂಟ್ಸ್ಗಳನ್ನ ನಿಮಗೆ ಕೊಡೋದು, ಒಳ್ಳೇದು ಮಾಡಿದೆ, ಒಳ್ಳೇದಾಗಿದೆ, ಈ ಮುಂದಿನ ದಿನಗಳಲ್ಲಿ ಈ ರೀತಿ ನಿಮಗೆ ಹೇಳೋದಾಗಿರಬಹುದು. ವ್ಯಾಲಿ ಬರ್ತಾ ಇದೆ, ಡೀಪ್ ಪರ್ಸ್ನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದಟ್ ಅಶ್ಯೂರ್ ಸಕ್ಸಸ್. ನಿಮ್ಮ ಒಳ ಶಕ್ತಿ ಮತ್ತು ತಾಳ್ಮೆ ಏನಿದೆ ಅದು ನಿಮಗೆ ಹೇಳ್ತಾ ಇದೆ, ನೀನು ಸಕ್ಸಸ್ ಕಂಡೇ ಕಾಣ್ತೀಯ ಅಂತೇಳಿ. ತುಂಬಾ ಡಾರ್ಕಾಗಿ ಬಂದಿದೆ. ನಿಮಗೆ ಸಕ್ಸಸ್ ತಪ್ಪಿಸೋದ್ರಲ್ಲಿ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹಾಗೂ ಯಂಗರ್ ಮ್ಯಾನ್ ಬರ್ತಾ ಇದೆ, ಡೀಲಿಂಗ್ ಆರ್ ರಿಲೇಷನ್ಶಿಪ್ ವಿತ್ ಎ ಯಂಗರ್ ಮ್ಯಾನ್. ಒಬ್ಬ ಹುಡುಗನ ಜೊತೆ ಹುಡುಗನ ಜೊತೆ ನೀವು ಒಂದಷ್ಟು ರಿಲೇಷನ್ಶಿಪ್ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡುವ ಸಾಧ್ಯತೆ ಕೂಡ ಈ ಮುಂದೆ ಬರಬಹುದು ಅಂತಲೂ ತೋರಿಸ್ತಾ ಇದೆ. ಇದು ಪ್ರಕೃತಿಯಿಂದ ಬಂದಿದ್ದ ಮೆಸೇಜ್. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ, ಅಥವಾ ಆ ದೇವರ ಫೋಟೋಸ್ನ ನೋಡಿ. ದೈವ ಮತ್ತು ದೇವರ ಫೋಟೋಸ್ಗಳನ್ನ ನೋಡೋದು, ಡೀಪ್ ಬ್ರೀತಲ್ಲಿ ತುಂಬಾ ಸ್ಟ್ರಗಲ್ ಪಡ್ತಿದ್ದೀರಿ. ತುಂಬಾ ಈ ಸ್ಟ್ರಗಲ್ ಮಾಡೋದು, ನನಗೆ ಗಳಿಸ್ಬೇಕು, ನನ್ನ ಹಣ ಗಳಿಸ್ಬೇಕು, ನಾನು ಏನೋ ಒಂದು ಮಾಡಬೇಕು, ಇದೆಲ್ಲ ಇದೆ ನಿಮ್ಮ ಮನಸ್ಸಲ್ಲಿ. ಕೆಲವ್ರು ಏನೇನೆಲ್ಲ ಮಾತಾಡಿರ್ತಾರೆ, ನಿಮಗೆ ನೋವು ಕೊಟ್ಟಿರ್ತಾರೆ, ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳೋದು. ಹಣನ ಮಾಡುವ ಭರದಲ್ಲಿ ಫುಲ್ಲು ಮುಳುಗೋಗಿರ್ತೀರಿ. ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಮಾಡಬೇಕು. ಕೆಲವೊಂದು ಮುಚ್ಚಿಟ್ಕೊಳ್ಳೋದು, ನಿಮಗೆ ನೀವೇ ಮುಚ್ಚಿಟ್ಕೊಳ್ಳೋದು, ಆ ವಿಚಾರ ಮುಚ್ಚಿಟ್ಕೊಳ್ಳೋಣ, ನೆಕ್ಸ್ಟ್ ಏನಾಗತ್ತೆ ನೋಡೋಣ. ಈ ರೀತಿ ಎಲ್ಲ ನೀವು ಅದೇ ವಿಚಾರಕ್ಕೆ ಒಂದು ಫೋಕಸ್ ಕೊಟ್ಟಿದ್ದೀರಿ ಅಂತಲೇ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಯಾವುದಾದ್ರೂ ಒಂದು ವಿಚಾರಕ್ಕೆ, ರಿಲೇಷನ್ಶಿಪ್ಪಿಗೆ, ಮದುವೆ ವಿಚಾರಕ್ಕೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದೋ ಒಂದು ಮದುವೆ ವಿಚಾರಕ್ಕೆ ಹುಡುಗನ ನೋಡಬೇಕು, ಹುಡುಗಿನ ನೋಡಬೇಕು, ಅಥವಾ ನಿಮಗೆ ಮದುವೆ, ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ ಮದುವೆಯ ಸಂಬಂಧಪಟ್ಟ ಕೆಲಸಗಳು ಏನಿದೆ ಅಲ್ಲ, ಲೈಫಲ್ಲಿ ಏನಾದರೂ ಸಿಂಗಲ್ ಆಗಿರೋರು ಲೈಫ್ ಪಾರ್ಟ್ನರ್ನ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಆ ವಿಚಾರವಾಗಿ ಏನಾದರೂ ದೇವರ ಮೊರೆ ಹೋಗಿದ್ರೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಆಗತ್ತೆ ಅಂತಲೇ ತೋರಿಸ್ತಾ ಇದೆ. ಹಣದ ಎಕ್ಸ್ಪೆಕ್ಟೇಷನ್ ಏನಾದರೂ ನಿಮ್ಮ ಲೈಫಲ್ಲಿ ಮಾಡ್ತಾ ಇದ್ರೆ, ಯಾರಾದರೂ ನನ್ನ ಜೀವನಕ್ಕೆ ಸಹಾಯ ಮಾಡ್ತಾರಾ, ನನ್ನ ಲೈಫಲ್ಲಿ ನಾನು ಇಷ್ಟು ದುಡಿದು ಸಾಕಾಯಿತು, ಯಾವುದನ್ನು ಉಳಿಸೋದಕ್ಕಾಗಲಿಲ್ಲ, ನನ್ನ ಜೀವನದಲ್ಲಿ ಯಾರು ಸಪೋರ್ಟಿವ್ ಆಗಿ ನನಗೆ ಹಣದಲ್ಲಿ ಮೇಲೆತ್ತುತ್ತಾರಾ ಅಂತ ನೋಡಿದ್ರೆ ಅದ್ಭುತವಾಗಿದೆ. ನಿಮಗೆ ಹೆಲ್ಪ್ ಮಾಡಿ ಮೇಲಕ್ಕೆತ್ತುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮದುವೆ ಆಗುವಂಥವ್ರಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಸಿಂಗಲ್ ಆಗಿ ನಾನು ಇದ್ದೀನಿ, ನನಗೊಂದು ಲೈಫ್ ಪಾರ್ಟ್ನರ್ ಬೇಕು ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಅವ್ರಿಗೂ ಕೂಡ ಅಷ್ಟೇ. ಫಿನಾನ್ಷಿಯಲಿ ತುಂಬಾ ಒಂದು ಒಳ್ಳೆಯ ಶುಕ್ರ ದಶೆಯಲ್ಲಿ ಬರುವಂತಹ ಹುಡುಗ ಆಗಿರಬಹುದು, ಹುಡುಗಿ ಆಗಿರಬಹುದು, ಅವ್ರು ಬಂದ ಮೇಲೆ ನನ್ನ ಲೈಫ್ ಸರಿ ಹೋಯಿತು ಅನ್ನುವ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೆಲವು ಸಂಬಂಧಗಳನ್ನ ಏನು ಮಾಡ್ತಾರೆ, ನಿಮ್ಮ ಲೈಫಲ್ಲಿ ಕೆಲವು ಸಂಬಂಧಗಳು ಯಾವುದಾದ್ರೂ ದೂರ ಆಗಿದ್ದರೆ, ನಿಮ್ಮ ಜೀವನದಿಂದ ಸಂಬಂಧಗಳೇನಾದರೂ ದೂರ ಆಗಿದ್ದರೆ, ಆ ವಿಚಾರವಾಗಿ ಏನಾದರೂ ಭಗವಂತನ ಹತ್ರ ಮೊರೆ ಹೋಗಿದ್ರೆ ಅದು ಕೂಡ ಸರಿ ಹೋಗುವ ಸಾಧ್ಯತೆ ಇನ್ನೊಂದು 9 ವಾರ ಆಗಿರಬಹುದು ಅಥವಾ 9 ತಿಂಗಳುಗಳಲ್ಲಾಗಿರಬಹುದು, ಅದು ಕೂಡ ಸರಿ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಹಾಗೆ
ಕೆಲವರು ಇಲ್ಲಿ ಎಷ್ಟೋ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಏನೆಲ್ಲ ಮಾಡಿರ್ಬೋದು, ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತೀರಿ. ನಾಳೆ ಬೇಗ ಎದ್ದು ನಾನು ಅದು ಮಾಡಬೇಕು, ಇದನ್ನು ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಮಾಡೋದೇನಿಲ್ಲ. ಅಲ್ಲಿ ಮಾಡಬೇಕು ಅಂದ್ಕೊಂಡೇ ಟೆನ್ಷನ್ ಆಗಿದ್ದು ಜಾಸ್ತಿ ಇದೆ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಔಟ್ಕಮ್ ಕೂಡ ನನಗೆ ಅದೇ ಥರ ತೋರಿಸಿದೆ. ಆ ಕೆಲಸ, ಈ ಕೆಲಸ ಮಾಡಬೇಕಷ್ಟೇ. ಮಾಡಬೇಕು ಅನ್ನುವ ಕೆಲಸಕ್ಕೆ ಸ್ಟ್ರೆಸ್ ಆಗೋದು. ಮಾಡಿ ಸ್ಟ್ರೆಸ್ ಯಾರೂ ಆಗ್ತಿಲ್ಲ ಇಲ್ಲಿ. ಕೆಲವೊಂದಷ್ಟು ಜನ, ದಯವಿಟ್ಟು ಎಲ್ಲರೂ ನೋಡ್ತಾ ಇರೋರಿಗೆ ಹೇಳ್ತಾ ಇಲ್ಲ ನಾನು, ಕೆಲವರಂತೂ ಆಬ್ವಿಯಸ್ಲಿ ಇದ್ದೇ ಇದ್ದಾರೆ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ಇದ್ದೇ ಇದ್ದೀರಿ. ನಿಮ್ಮ ಸಂಬಂಧಗಳಲ್ಲೂ ಅಷ್ಟೇ ಕೆಲವು ಟೈಮು ದುಡಿಯುವ ಬರದಲ್ಲಾಗಿರ್ಬೋದು ಅಥವಾ ಕೆಲಸದ ಬರದಲ್ಲಾಗಿರಬಹುದು, ಸಂಬಂಧಗಳನ್ನ ಕೆಲವರು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀರಿ. ಆಮೇಲೆ ನೀವು ಪಶ್ಚಾತ್ತಾಪ ಪಟ್ಕೊಳ್ಳೋದು, ಈ ರೀತಿನೂ ಕೂಡ ಆಗ್ತಾ ಇದೆ ಅನಿಸುತ್ತೆ. ಹಾಗೆ ಈ ಹಿಂದೆ ನಿಮ್ಮ ಲೈಫಲ್ಲಿ ಏನೆಲ್ಲ ನಡೆದಿರ್ಬೋದು, ಯಾವುದೆಲ್ಲ ವಿಚಾರಗಳಾಗಿರ್ಬೋದು, ಘಟನೆಗಳಾಗಿರಬಹುದು, ಏನೇ ವಿಚಾರ ಇರಬಹುದು, ಅದರಿಂದ ನೀವು ಪಾಠನ ಆಲ್ರೆಡಿ ಕಲ್ತಿದ್ದೀರಿ. ಮೊರಾಲಿಟಿ ಬರ್ತಾ ಇದೆ. ನೀವು ನಂಬಿರುವ ದೇವರು ಏನು ಹೇಳ್ತಾ ಇದೆ ಗೊತ್ತಾ ಇದಕ್ಕೆ? ನಿನಗೆ ನಾನು ಇಷ್ಟು ದಿವಸ ನೋವು ಕೊಟ್ಟಿದ್ದೇನಿದೆಯಲ್ವಾ, ಅದರಿಂದ ನೀನು ಒಂದಷ್ಟು ಪಾಠಗಳನ್ನ ಕಲ್ತಿದ್ಯಾ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಏನೇ ಒಂದು ವಿಚಾರಕ್ಕೆ ನೀನು ಮುಂದೋದಾಗ ಏನಾಗತ್ತೆ ಅಂತ ಹೇಳಿದ್ರೆ, ನೀನು ಈ ಹಿಂದೆ ಏನೇನೋ ನೋವನ್ನೆಲ್ಲ ಅನುಭವಿಸಿದ್ಯಲ್ಲ, ಅದು ಕಣ್ಣು ಮುಂದೆ ಬರೋದಕ್ಕೆ ಶುರು ಆಗತ್ತೆ. ಯಾರನ್ನ ನಿನ್ನ ಜೀವನದಲ್ಲಿ ಎಲ್ಲಿಡಬೇಕು, ನೀನು ಹೇಗೆ ಬದುಕಬೇಕು, ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕು, ಇದು ಎಲ್ಲನೂ ನಾನು ಆಲ್ರೆಡಿ ನಿನಗೆ ಪಾಠ ಕಲಿಸ್ಬಿಟ್ಟಿದ್ದೀನಿ ಅನ್ನೋವ ಮಾತು ಭಗವಂತ ನಿಮಗೆ ಕೊಡ್ತಾ ಇರುವಂಥ ಉತ್ತರ. ಇಲ್ಲಿ ಕೆಲವರು ಲೈಫಲ್ಲಿ ಏನು ಮಾಡ್ಕೊಳ್ತಾ ಇದ್ದೀರಾ ಗೊತ್ತಾ? ಎಲ್ಲನೂ ಇದೆ, ಹಣ ಇದೆ, ಆಸ್ತಿ ಇದೆ, ದುಡ್ಡಿದೆ. ಕೆಲವ್ರಿಗೆ ಹಣ ಇಲ್ದಿದ್ರೂ ಕೂಡ ನೆಮ್ಮದಿನೂ ಇದೆ. ಈಗ ಕೆಲವ್ರ ಲೈಫಲ್ಲಿ ಹಣ ಇದ್ದು ನೆಮ್ಮದಿ ಇರಲ್ಲ, ನೆಮ್ಮದಿ ಇದ್ದು ಹಣ ಇರಲ್ಲ. ಈ ರೀತಿ ಇರೋರು ಕೂಡ ಈ ರೀಡಿಂಗ್ ನೋಡ್ತಾ ಇದ್ದೀರಿ. ಅಲ್ಲಿ ಏನೂ ಇರಲ್ಲ, ವಾಸ್ತವದಲ್ಲಿ ಏನೂ ಇರಲ್ಲ, ಸುಮ್ಮನೆ ಓವರ್ ಥಿಂಕ್ ಮಾಡೋದು. ಅಲ್ಲಿ ಏನೂ ಇಲ್ಲ ನೋಡಿ, ಏನೂ ಇಲ್ಲ. ಸುಮ್ಮನೆ ಆ ಕೆಲವೊಂದು ವಿಚಾರಗಳನ್ನ ತಲೆಯಲ್ಲಿ ಹಾಕೊಳ್ಳೋದು, ಯೋಚನೆ ಮಾಡೋದು. ನಿಮ್ಮ ಯೋಚನೆಯಿಂದ ಯಾರಿಗೇನೂ ಆಗ್ತಾ ಇಲ್ಲ. ಅಲ್ಲಿ ಯಾರು ಏನು ಸಫರು ಪಡೋದಿಲ್ಲ ನೀವು ಯೋಚನೆ ಮಾಡಲಿಲ್ಲ ಅಂತ. ನಿಮಗೆ ನೀವೇ ಯೋಚನೆ ಮಾಡೋದು, ಒಂದಷ್ಟು ಆಳವಾಗಿ ಥಿಂಕ್ ಮಾಡೋದು, ಹಳೇದು ಯಾವುದೋ ಒಂದು ಘಟನೆನ ತಗೊಳ್ಳೋದು, ಕೂತ್ಕೊಂಡು ಅಳೋದು, ನನ್ನ ಜೀವನ ಯಾಕಪ್ಪ ದೇವ್ರೆ ಹಿಂಗೆ ಅಂತ ಹೇಳ್ಕೊಂಡು ಅಳೋದು, ಹತ್ತು ನಿಮಗೆ ನೀವು ನೆಗೆಟಿವಿಟಿ ತಗೊಳ್ಳೋದು ಎಲ್ಲ. ಇನ್ನು ಮುಂದಂತೂ ತುಂಬಾ ಸಕ್ಸಸ್ ಇದೆ. ನಿಮ್ಗೆ ಆಲ್ರೆಡಿ ಪಾಠ ಕಲ್ತಾಗಿದೆ, ನೀವು ಎಲ್ಲ ವಿಚಾರದಲ್ಲಿ ಪಾಠ ಕಲ್ತಾಗಿದೆ. ದಯವಿಟ್ಟು ನೀವೇನಾದರೂ ಇಲ್ಲಿ ಹಳೇ ವಿಚಾರನ ಕೂತ್ಕೊಂಡು ಯೋಚನೆ ಮಾಡೋದಂದ್ರೆ ಅದಕ್ಕೆ ಭಗವಂತ ಏನು ಉತ್ತರ ಕೊಡೋದಕ್ಕಾಗಲ್ಲ. ನೀನು ಮಾಡ್ಕೊತಾ ಇರೋ ತಲೆನೋವು ಅಂತ ಹೇಳ್ಬೋದು. ಭಗವಂತನೇ ಹೇಳ್ಬಿಡ್ತಾನೆ ಆ ಮಾತನ್ನ. ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಲ್ಲ ಬೇಡದ್ದು, ಅದನ್ನು ಸ್ಟಾಪ್ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಪ್ರಕೃತಿ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ನೋಡೋಣ. ಆರ್ಚಿವೆ ಬರ್ತಿದೆ. ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ಸ್ ಓಪನಿಂಗ್ ಅಪ್. ನಾನು ಹೇಳ್ದೆ ಅಲ್ಲ ನಿಮಗೆ, ಮುಂದಿನ ಜೀವನಕ್ಕೆ ಒಳ್ಳೆಯ ದಾರಿ, ಅವಕಾಶಗಳು ಎಲ್ಲನೂ ಕೂಡ ನಿಮಗೆ ರೆಡಿಯಾಗಿ ನಿಂತಿದೆ. ಎಂಡಿಂಗಿಗೆ ಬಂದಿದ್ದೀರಾ ಅಂತ ಹೇಳ್ಬೋದು. ಒಂದಷ್ಟು ಕನ್ಫ್ಯೂಷನಲ್ಲಿ ನನಗೇನು ಆಗೋದೇ ಇಲ್ಲ ಅಂತ ಹೇಳಿ ಆ ಥರದವರು ಇದ್ದೀರಿ. ಎಲ್ಲ ಆಪರ್ಚುನಿಟೀಸ್ ಆಗಿರ್ಬೋದು, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ಸ್ ಓಪನಿಂಗ್ ಅಪ್ ಅಂತ ಬರ್ತಿದೆ. ದಾರಿ ತೆರೆದಿದೆ ನಿನ್ನ ಮುಂದಿನ ನಡೆಗೆ ಅಂತ. ವುಮೆನ್ ಬರ್ತಿದೆ. ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಎ ವುಮೆನ್. ಯಾವುದೊಂದು ವ್ಯವಹಾರ ಆಗಿರ್ಬೋದು, ಒಂದು ಸಂಬಂಧ ಆಗಿರ್ಬೋದು, ಒಂದು ಹೆಣ್ಣು ಮಗಳ ಜೊತೆಗೆ ನಡೆಯುತ್ತೆ ಅಂತ ತೋರಿಸುತ್ತೆ. ಇಲ್ಲಿ ಹ್ಯಾಶ್ಟ್ಯಾಗ್ ಬರ್ತಿದೆ, ಕರ್ಮ ಯು ವಿಲ್ ರ್ಯಾಪ್ ವಾಟ್ ಯು ಹ್ಯಾವ್ ಸಾನ್ ಅಂತ ಬರ್ತಾ ಇದೆ. ಇಲ್ಲಿ ಕರ್ಮ ಯು ವಿಲ್ ರ್ಯಾಪ್ ವಾಟ್ ಯು ಹ್ಯಾವ್ ಸಾನ್ ಅಂತಂದರೆ, ನೀವೇನು ಮಾಡ್ತೀರೋ, ನೀವು ಒಳ್ಳೇದು ಮಾಡಿರ್ತೀರಾ
ಅದು ಒಳ್ಳೆಯದೇ ಪ್ರತಿಫಲ ಸಿಗುತ್ತೆ. ಕೆಟ್ಟದ್ದು ಮಾಡಿರ್ತೀರಾ, ಕೆಟ್ಟದೇ ಸಿಗುತ್ತೆ. ಜಲಸ್ ಮಾಡ್ಕೊಳ್ತೀರಾ, ಜಲಸ್ ಪಡೋ ವ್ಯಕ್ತಿಗಳೇ ಬರ್ತಾರೆ. ಕೆಲವ್ರು ನೋಡಿ ಖುಷಿ ಪಡ್ತೀರಾ, ಅಂಥ ವ್ಯಕ್ತಿಗಳೇ ಬರ್ತಾರೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳಬಹುದು. ಸೊ ಕರ್ಮ ಯು ವಿಲ್ ರ್ಯಾಪ್ ವಾಟ್ ಯು ಹ್ಯಾಂಡ್ಸ್ ಆನ್. ನೀನು ಏನು ಬಿತ್ತುತ್ತೀಯೋ ಅದೇ ಮೊಳಕೆನೆ ಹೊಡೆಯೋದು ಅಂತ. ಇಲ್ಲಿ ಕ್ರಿಬ್ ಬರ್ತಿದೆ, ಬರ್ತ್ ಆರ್ ಕಾನ್ಸ್ಪಿಷನ್ ಆಫ್ ಎ ಚೈಲ್ಡ್ ಆರ್ ಎಂಟರ್ಪ್ರೈಸ್. ಯಾವುದಾದ್ರೂ ಒಂದು ಬಿಸ್ನೆಸ್ ವಿಚಾರ ಆಗಿರಬಹುದು, ಒಂದು ಲಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಹೊಸ ಆಪರ್ಚುನಿಟೀಸ್ ನಿಮ್ಮ ಹತ್ರ ಬರೋದಕ್ಕೆ ಶುರು ಆಗುತ್ತೆ. ಯಾರೆಲ್ಲ ಮಗು ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಫ್ಯಾಮಿಲಿಗಳಲ್ಲಿ, ಆ ವಿಚಾರ ಕೂಡ ಕ್ಲಿಕ್ ಆಗುವ ಸಾಧ್ಯತೆ ಇದೆ. ನೀವು ಯಾವುದೋ ಇಷ್ಟು ದಿವಸದಿಂದ ಏನೋ ಒಂದು ಥಿಂಕ್ ಮಾಡ್ತಾ ಇರಬಹುದು, ನಾನು ಇದು ಮಾಡಬೇಕಾಗಿತ್ತು, ನನ್ನ ಲೈಫಲ್ಲಿ ಈ ಥರದೊಂದು ನಡಿಬೇಕಾಗಿತ್ತು, ಇದು ಮಾಡಬೇಕಿತ್ತು ಅಂತ ಅಂದ್ಕೊಂಡಿದ್ರು ಕೂಡ ಅಂಥ ಕೆಲಸಗಳು ಆಗುವಂಥ ಸಾಧ್ಯತೆ ಇದೆ. ಬಟ್ ಅದ್ರ ತಕ್ಕನಂಗೆ ಶ್ರಮ ಪಡಬೇಕಾಗತ್ತೆ. ಡೋರ್ ಬರ್ತಿದೆ, ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ಒಳ್ಳೊಳ್ಳೆ ಅವಕಾಶಗಳು ನಿಮಗಾಗಿಯೇ ವೇಟ್ ಮಾಡ್ತಾ ಇದೆ. ಸೊ ಈ ಹಿಂದೆ ಆಗಿರಬಹುದು, ಏನೇ ಇರ್ಬೋದು, ಅದನ್ನು ಥಿಂಕ್ ಮಾಡೋದು ದಯವಿಟ್ಟು ಬಿಡಿ. ಮುಂದೆ ಹೋಗಿ ನಿಮ್ಗೆ ಆಪರ್ಚುನಿಟೀಸ್ ಕಾಯ್ತಾ ಇದೆ ಅಂತ ತೋರಿಸ್ತಾ ಇದೆ. ಮೌಂಟೇನ್ ರೋಡ್ ಬರ್ತಿದೆ, ಯು ಆರ್ ಆನ್ ದಿ ರೋಡ್ ಟು ಸಕ್ಸಸ್. ನೀನು ಸಾಧನೆಯ ಯಶಸ್ಸಿನ ಹಾದಿಯಲ್ಲಿ ಇದೆಯಾ ಅಂತಲೇ ತೋರಿಸ್ತಾ ಇದೆ. ಯಾರೆಲ್ಲ ಈ ರೀಡಿಂಗ್ ನೋಡಿದಿರಿ, ಒಂದು ಒಳ್ಳೆ ಎನರ್ಜಿಯಿಂದ ನೋಡ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರು, ಸೆಕೆಂಡ್ ಕಾರ್ಡ್. ಸೊ ಇನ್ನು ಕೊನೆಯದಾಗಿ 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ ಅವರ ರೀಡಿಂಗ್ ಹೇಗಿದೆ ಅಂತ ಹೇಳಿ. ಓಕೆ, ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನೋಡಬೇಕಾಗತ್ತೆ, ಅಥವಾ ದೇವರ ಫೋಟೋನಾದ್ರೂ ನೋಡಿ. ಈ ವಿಡಿಯೋನ ಬೇಕಾದರೆ ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ನಿಮ್ಮ ದೇವ್ರ ಫೋಟೋನ ಒಂದ್ಸಲ ನೋಡಿಕೊಂಡು ಮತ್ತೆ ಬಂದು ಈ ವಿಡಿಯೋನ ನೀವು ನೋಡಬಹುದು. ಓಕೆ, ಇಲ್ಲಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಏನು ಬೇಡ, ಯಾರು ಬೇಡ, ನನ್ನ ಲೈಫಲ್ಲಿ ಎಲ್ಲ ಕತೆ ಮುಗಿದೇ ಹೋಯಿತು, ನನ್ನ ಲೈಫಲ್ಲಿ ಏನೂ ಇಲ್ಲ, ದೇವರು ಕೂಡ ನನಗೇನು ನನ್ನ ಜೀವನಕ್ಕೆ ದಾರಿ ತೋರಿಸ್ತಾ ಇಲ್ಲ, ಈ ರೀತಿ ಅಂದ್ಕೊಂಡು ತುಂಬಾ ನೋವಿನಲ್ಲಿದ್ದೀರಿ. ಆದರೆ ಒಂದು ಬೆಳಕು, ಭಗವಂತನ ಬೆಳಕು ನಿಮ್ಮ ಹತ್ರ ಇದೆ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಈ ಒಂದು ರೀಡಿಂಗ್. ಓಕೆ, ಎಷ್ಟು ನೋವು, ನನಗೇನು ಇಲ್ಲ ಅನ್ನುವ ರೀತಿ, ನಾನು ಒಂಟಿಯಾಗಿ ಹೋಗ್ಬಿಟ್ಟೆ, ನನ್ನ ಲೈಫೇ ಇಲ್ಲ, ನನ್ನ ಲೈಫೇ ಮುಗಿದು ಹೋಯ್ತು ಅನ್ನುವ ರೀತಿ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಏನಿದೆಯಲ್ವಾ, ಭಗವಂತನೇ ಒಂದು ದಾರಿ ಇಟ್ಟಿದ್ದಾನೆ. ಇಯರ್ ಇಲ್ಲಿ ದಾರಿ ಕಾಣ್ತಾ ಇದೆ, ಹಾಗೆ ಇಲ್ಲೊಂದು ಲ್ಯಾಟಿನ್ ಕಾಣ್ತಾ ಇದೆ, ಒಂದು ಬೆಳಕು ನಿಮಗೋಸ್ಕರನೇ ಕಾಯ್ತಾ ಇದೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಾ? ಜೀವನದಲ್ಲಿ ಎಲ್ಲ ನೋವುಗಳು ತುಂಬಾ ಅನುಭವಿಸ್ಬಿಟ್ಟಿದ್ದೀರಿ. ಸಾಕಷ್ಟು ನೋವು ಕೊಟ್ಟಿದ್ದಾರೆ, ಜನಗಳು ಕೊಟ್ಟಿದ್ದಾರೆ, ತುಂಬ ಡಿಪ್ರೆಷನ್ನು, ತುಂಬ ಆ್ಯಂಗ್ಸೈಟಿ, ಎಲ್ಲ ಥರ ಮಾಡಿದ್ದಾರೆ. ಎಲ್ಲ ಥರದಲ್ಲೂ ನೋವು ಅನುಭವಿಸಿದ್ದೀರಿ. ನಾಟ್ ಓನ್ಲಿ ಲವ್, ನಾಟ್ ಓನ್ಲಿ ಬಿಸ್ನೆಸ್, ನಾಟ್ ಓನ್ಲಿ ಮ್ಯಾರೇಜ್ ಲೈಫ್, ಅದೊಂದೇ ಅಲ್ಲ, ಎಲ್ಲ ಥರ, ಎಲ್ಲ ವೆರೈಟಿಯಲ್ಲೂ ನೀವು ನೋವು ಅನುಭವಿಸಿ ಆಗಿದೆ ಆಲ್ರೆಡಿ. ಇನ್ನೇನು ಉಳಿದಿದೆ? ನೀವು ನಂಬುವ ದೇವರು ಕೂಡ ಅದೇ ಹೇಳ್ತಾ ಇದೆ, ಇನ್ನೇನು ಉಳಿದಿದೆ ನೀನು ನೋವು ಕೊಡೋದಕ್ಕೆ? ಎಲ್ಲ ಥರದಲ್ಲೂ ನೋವು ಅನುಭವಿಸಿದ್ದೀರಿ. ಇಲ್ಲಿ ಕೆಲವು ಪ್ರೀತಿಯ ನಿರೀಕ್ಷೆಯನ್ನು ನೀವೇ ಮಾಡ್ಕೊಳ್ಳೋದು, ನೀವೇ ಪ್ರೀತಿಯ ನಿರೀಕ್ಷೆಗಳನ್ನ ನೀವೇ ಮಾಡ್ಕೊಳ್ಳೋದು. ಬಿಸ್ನೆಸ್ಸಲ್ಲೂ ಅಷ್ಟೇ ಅತಿಯಾದ ನಿರೀಕ್ಷೆ ಮಾಡ್ಕೊಳ್ಳೋದು, ಮದುವೆ ವಿಚಾರದಲ್ಲೂ ಅಷ್ಟೇ ಅತಿಯಾದ ಹೋಪ್ ಇಟ್ಕೊಳ್ಳೋದು. ಹೋಪ್ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ? ನಮಗೆ ನೋವು ಬರುತ್ತೆ. ಲೈಫ್ ಹೆಂಗಿದೆ ಹಂಗೆ ಹೋದಾಗ ನಮಗೆ ನೋವು ಅಷ್ಟು ಕಾಣೋದಿಲ್ಲ. ಇಲ್ಲಿ ನೋಡಿ, ತುಂಬ ಬೇಡದ ವ್ಯಕ್ತಿಗಳ ಮೇಲೆ ನಿರೀಕ್ಷೆ, ಆಗದೇ ಇರೋ ಕಥೆಗಳ ಮೇಲೆ ನಿರೀಕ್ಷೆ, ಆಗದೇ ಇರೋ ಲೈಫಲ್ಲಿ ಒಂದಷ್ಟು ಬೇಡದ ನಿರೀಕ್ಷೆಗಳು, ಇದು ಎಲ್ಲನೂ ನಿಮ್ಮನ್ನು ಮಾನಸಿಕವಾಗಿ ನೋವು ಕೊಡುತ್ತೆ. ದಯವಿಟ್ಟು ನಿಮ್ಗೆ ಏನು ಆಗಲ್ವೋ, ಆಗುತ್ತೆ ಅನ್ನೋದನ್ನ ಬಿಟ್ಟುಬಿಡಿ. ಕನಸನ್ನ ಕನಸು ಕಾಣಬೇಡಿ ಅಂತ ಹೇಳ್ತಲ್ಲ, ನಾನೇ ಎಷ್ಟು ಸಲ ಹೇಳಿದ್ದೀನಿ, ಎಲ್ಲ ರೀಡಿಂಗ್ಸ್ಗಳು ಹೇಳ್ತೀನಿ. ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡಿ, ನಿಮ್ಗೇನಾಗಬೇಕು ಅದನ್ನು ಮೆಡಿಟೇಟ್ ಮಾಡಿ, ಇದನ್ನೆಲ್ಲ ಹೇಳಿರ್ತೀನಿ.
ಆದರೆ ನೀವು ಅದನ್ನು ಮಾಡಲ್ಲ, ನಿರೀಕ್ಷೆ ಇಟ್ಕೊಳ್ತೀರಿ, ಹಿಂಗೆ ಆಗೋಗ್ಬಿಡತ್ತೆ. ಈ ವ್ಯಕ್ತಿ ಬಂದೇ ಬರ್ತಾನೆ, ಈ ವ್ಯಕ್ತಿ ನನ್ನ ಲೈಫಿಂದ ಹಿಂಗೆ ಆಗತ್ತೆ, ನನ್ನ ಬಿಸ್ನೆಸ್ ಸಖತ್ತಾಗೋಗಿ. ಆದರೆ ಹಿಂದೆ ನಡೀತಾ ಇರೋದಾಗ್ಲಿ ಏನಾದರೂ ಒಂಚೂರು ತಿಳ್ಕೊಳ್ಳಿ. ಕೆಲವ್ರು ನಿಮ್ಮ ಹಿಂದೆ ಕುತಂತ್ರಗಳನ್ನೂ ಮಾಡ್ತಾ ಇರ್ತಾರೆ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಬಿಸ್ನೆಸ್ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಎಂಥದ್ದೇ ಕೆಲವ್ರು ಓದೋ ವಿಚಾರದಲ್ಲಿ ನೋಡ್ತಾ ಇದ್ರು ಕೂಡ ನಿಮ್ಮ ಹಿಂದೆ ಕುತಂತ್ರ ಮಾಡೋರ ಜೊತೆಗೆ ಇದ್ದಾರೆ. ನಿರೀಕ್ಷೆಗಳನ್ನ ಇಟ್ಕೊಬಿಡಿ. ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ವಿಚಾರದಲ್ಲಿ ನಿರೀಕ್ಷೆ ಇಟ್ಕೊಳ್ಳೋದು, ನಾಳೆನೇ ಆಗ್ಬಿಡುತ್ತೆ. ನಾವು ಏನು ಹೇಳಿರ್ತೀವಲ್ಲ, ಮೆಡಿಟೇಷನ್ ಮಾಡಿ, ವಿಜುವಲೈಸೇಷನ್ ಮಾಡಿ, ಆ ಕಣ್ಮುಂದೆ ಪಿಕ್ಚರ್ ತಗೊಳ್ಳಿ, ಅದೆಲ್ಲ ಅದು ಬೇರೆ ಆಗುತ್ತೆ. ಇಲ್ಲಿ ನಿರೀಕ್ಷೆಗಳನ್ನ ಜಾಸ್ತಿ ಇಟ್ಕೊಳ್ಳೋದು, ಬೇಡದ ವ್ಯಕ್ತಿ ಮೇಲೆ ನಿರೀಕ್ಷೆ, ಅದಾಗಲ್ಲ ಅಂತ ಗೊತ್ತಿದ್ರೂ ಕೂಡ ನಿರೀಕ್ಷೆ, ಈ ರೀತಿ ಎಲ್ಲ ಇದು ಮಾಡ್ತಿದ್ರಿ. ಹಾಗಾಗಿ ನಿಮಗೆ ನೋವು ಮೇಲೆ ನೋವು ನೀವೇ ತಗೊಳ್ಳೋದು ಜಾಸ್ತಿ ಆಗಿರಬಹುದು, ಅದಕ್ಕೆ 10 ಪಟ್ಟು ಬೇರೆಯವರು ಕೊಟ್ಟಿದ್ದು ಇರ್ಬೋದು. ಆಲ್ರೆಡಿ ನೀವು ತುಂಬಾ ಈಗ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನನ್ನ ಲೈಫೇ ಶೂನ್ಯ ಅನ್ನುವ ರೀತಿ ನೋಡ್ತಾ ಇದ್ರಿ. ಆದರೆ ನಿಧಾನವಾಗಿ ನೀವು ತುಂಬಾ ತಾಳ್ಮೆಯಿಂದ ಇದ್ದರೆ, ಒಂದಷ್ಟು ದಯವಿಟ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಿ. ನೀವು ಕೆಲವ್ರು ತಾಳ್ಮೆ ಇಲ್ಲ, ಇಲ್ಲಿ ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು, ರಿಸೀವ್ ಮಾಡಬೇಕು ಫೋನು, ಅಥವಾ ಇದು ನಾಳೆನೇ ಆಗ್ಬಿಡ್ಬೇಕು ಕೆಲಸ, ನಾಳೆದೇ ಆಗ್ಬಿಡ್ಬೇಕು ಕೆಲಸ, ಆಗ್ಬಿಡುತ್ತೆ. ಆಗಲಿಲ್ಲ ಅಂದರೆ ಒಂದಷ್ಟು ಫ್ರಸ್ಟ್ರೇಷನ್ನ ತಗೊಳ್ಳೋದು. ದಯವಿಟ್ಟು ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಗೊತ್ತಾ? ನಿಮ್ಮ ಕೆಲವು ನೆಗೆಟಿವ್ ಎನರ್ಜಿಗಳು, ಈ ಆಲ್ರೆಡಿ ನೀವು ಈ ಹಿಂದೆ ತುಂಬಾ ನೋವು ತಿಂದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಿಮಗೆ ಯಾರು ಏನು ಹೇಳಿದ್ರು ಅದನ್ನು ಬೇಗನೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ನೀವು ನನ್ನ ವಿಡಿಯೋ ಕೂಡ ಒಂದ್ಸಲ ನೋಡ್ತೀರಿ, ಆ ಮೂಮೆಂಟಿಗೆ ಅನ್ಸುತ್ತೆ, ಮತ್ತೆ ನಾಳೆ ಬೆಳಗ್ಗೆ ಅದೇ ಕತೆ, ಅದೇ ರಾಗ, ಅದೇ ಹಾಡು. ನೀವು ಮರ್ತರೆ ತಾನೇ ಯೂನಿವರ್ಸ್ ಏನೋ ಒಂದು ಕಳ್ಸೋದಕ್ಕೆ ಸಾಧ್ಯ. ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಿ, ಅಂದರೆ ಭಗವಂತನ ಮೊರೆ ಹೋಗಿ, ನಿಮ್ಗೆ ಯಾವ ದೇವ್ರು ಇಷ್ಟನೋ ಅವನ ವಿಚಾರವಾಗಿ ನಾಳೆಯಿಂದ ಭಗವಂತನಿಗೆ ಅವನದೇ ಆದಂಥ ಕೆಲವು ಮಂತ್ರಗಳಿರುತ್ತಲ್ಲ. ಕೆಲವರು ಕ್ರಿಶ್ಚಿಯನ್ ನೋಡ್ತಾ ಇರ್ಬೋದು, ಇದು ಅವ್ರಿಗೂ ಕೂಡ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಬೈಬಲಲ್ಲೇ ಯಾವುದೋ ಒಂದು ಡೈಲಿ ಒಂದೊಂದು ಲೈನ್ 48 ಡೇಸ್ ತನಕ ಓದೋದು. ಮುಸ್ಲಿಮ್ಸ್ನ ಓದ್ತಾ ಇದ್ದೀರಾ, ಅದರಲ್ಲಿ ಕುರಾನಲ್ಲಿ ಯಾವುದೋ ಒಂದೊಂದು ಲೈನ್ನ ಓದೋದು. ನಮ್ಮ ಹಿಂದೂಗಳಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಹಿಂದೂಗಳಲ್ಲಿ ನಮ್ಮ ದೇವರುಗಳಿಗೆ ಅವ್ರದ್ದೇ ಆದಂಥ ಒಂದು ಮಂತ್ರ ಇದೆ. ಯಾವುದೇ ದೇವ್ರನ್ನ ನೀವು ಇಷ್ಟಪಡಿ, ಆ ದೇವ್ರಿಗೆ ಆದಂಥ ಕೆಲವೊಂದು ಮಂತ್ರಗಳಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಿಮಗೆ ಏನು ರೆಸೊನೇಟ್ ಆಗುತ್ತೆ, ಏನು ಆಗಲ್ಲ, ನಿಮಗೆ ಅಂತಲೇ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ಕೆಲವೊಂದು ರೆಮಿಡೀಸ್ಗಳು ನಿಮಗೆ ಸಿಕ್ಕೇ ಬಿಡುತ್ತೆ. ಬೇಗ ಸಾಧನೆ ಹಾದಿನ ತಲುಪ್ತೀರಾ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ರೀಡಿಂಗ್ಸ್ಗಳು ತೆಗೆದು ನೋಡಿದಾಗ ಏನಕ್ಕೆ ಬ್ಲಾಕೇಜ್ ಆಗಿದೆ, ನೀವೇನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ, ಇದಕ್ಕೋಸ್ಕರನೇ ನಾನು ಹೇಳೋದು, ನಿಮ್ಮ ಪರ್ಸ್ನಲ್ ರೀಡಿಂಗ್ನ ನೀವು ತೊಗೊಳ್ಳಿ, ಗೊತ್ತಾಗತ್ತೆ ಅಂತ. ಸ್ಪಿರಿಚುವಲ್ ಕನೆಕ್ಟ್ ಆದಾಗ 48 ದಿನ ನೀವು ಇದನ್ನು ತಾಳ್ಮೆಯಿಂದ ಮಾಡಿ ನೋಡಿ. ಯಾವುದಕ್ಕೂ ಎಂಟರ್ಟೈನ್ ಮಾಡಬೇಡಿ. ಯಾರ ಲೈಫಲ್ಲೂ ಕೂಡ ನೀವು ಏನೂ ನೋಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರ ಲೈಫ್ ನೋಡಿ ಕೂಡ ಜಲಸಿ ಪಡ್ಕೊಳ್ಳೋಕೆ ಹೋಗಬೇಡಿ. ಯಾರ ಲೈಫ್ ನೋಡಿ ಕೂಡ ನೀವು ನನ್ನ ಲೈಫ್ ಯಾಕೆ ಹೀಗೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಮಾಡಬೇಡಿ. ಕಾಮಾಗಿ ನಾಳೆಯಿಂದನೇ ಆಗಿರ್ಬೋದು ಅಥವಾ ಸೋಮವಾರದಿಂದನೇ ಆಗಿರ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಯಾರೆಲ್ಲ 1 ವರ್ಷ ಬಿಟ್ಟು ನೋಡಿದ್ರು, 2 ವರ್ಷ ಬಿಟ್ಟು ನೋಡಿದ್ರು, ಆಗಿಂದ ಇದು 3 ತಿಂಗಳವರೆಗೆ ರಿಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಯಾವ ದಿನ ಸೂಕ್ತ ಅನಿಸುತ್ತಲ್ವ, ಅಲ್ಲಿಂದ 48 ದಿನ ಒಂದು ಒಳ್ಳೆಯ ಮಡಿಯಿಂದ ನಾನ್ ವೆಜ್ ತಿಂದೇ ಇರೋ ಹಾಗೆ, ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಮಾಡದೇ ಇರೋ ಹಾಗೆ 48 ಡೇಸ್ ಮಾಡಿ ನೋಡಿ. ನಿಮ್ಮ ಈ ನೆಗೆಟಿವ್ ಎನರ್ಜಿನ ಕಿತ್ತು ಹೋಗಿಸ್ತಾನೆ ಭಗವಂತನೇ ಅಂತಲೇ ಹೇಳ್ಬೋದು. ನೀವು ಆಲ್ರೆಡಿ ಎಲ್ಲ ನಾವು ಅನುಭವಿಸಿದ್ದೀರಾ ರೀ, ಕೊನೆ ಅಂತ್ಯದಲ್ಲಿ ಬಂದುಬಿಟ್ಟಿದ್ದೀರಿ. ನೀವು ಎಲ್ಲ ನಾವು ಅನುಭವಿಸಿದ್ಮೇಲೆ ಭಗವಂತ ಇನ್ನೇನು ಕೊಡೋದಕ್ಕೆ ಸಾಧ್ಯ ನಿಮಗೆ? ಸಾರಿ, ಇಲ್ಲಿ 3 ಕಾರ್ಡ್ ಬಂದಿದೆ. ಇಲ್ಲಿ ಬಿಹೈಂಡ್ ಇಲ್ಯೂಷನ್ ಬರ್ತಾ ಇದೆ, ಹಾಗೆ ಮೆಚುರಿಟಿ ಬರ್ತಾ ಇದೆ, ಅಲೋನ್ನೆಸ್ ಅಂತ ಬರ್ತಾ ಇದೆ. ಇಲ್ಲಿ ಬಿಹೈಂಡ್ ಇಲ್ಯೂಷನ್ ಬರ್ತಾ ಇರೋದ್ರಿಂದ ಅತಿಯಾಗಿ ಓವರ್ ಥಿಂಕ್ ಮಾಡೋದು, ನಿಮಗೆ ನೀವೇ ಥಿಂಕ್ ಮಾಡೋದು, ಏನೇನೋ ಥಿಂಕ್ ಮಾಡೋದು, ಅದು ಬೇಡದೆಲ್ಲ ಯೋಚನೆ ಮಾಡಿ 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 ಮಾನಸಿಕವಾಗಿ ನೀವು ಕುಗ್ಗು ಹೋಗ್ತಾ ಇದ್ದೀರಿ. ಅಲ್ಲಿನೆಲ್ಲೋ ಆಗಿದ್ದೊಂದು ನೀವು ಯೋಚನೆ ಮಾಡೋದು 10 ಥರ ನಿಮ್ಮನ್ನ ಒಂಥರ ಗೆದ್ದುಳುದ ರೀತಿ ಮಾಡ್ತಾ ಇದೆ. ನಿಮ್ಮ ಮನಸ್ಸೇ ಹಿಡಿತವಾಗಿ ಇಟ್ಟಿಲ್ಲ. ಅದಕ್ಕೆ ನಾನು ನಿಮಗೆ ಇವತ್ತು ರೆಮಿಡೀಸ್ ಕೂಡ ಹೇಳಿದ್ದು, ಈ ಕಾರ್ಡ್ ರೀಡಿಂಗ್ ನೋಡಿದವರು ನನಗೆ ತುಂಬಾ ಬೇಜಾರಿದೆ. ಮುಗೀತು, ನೀವು ಬೇಡದೆಲ್ಲ ತಲೆಗೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಬರಬೇಕು ಅದನ್ನು ತೊಗೊಂಡು ಬರೋದಕ್ಕೆ ಅಂತಲೇ 48 ಡೇಸ್ ಯಾವುದೋ ಒಂದು ದೇವಿ ಮಂತ್ರನೋ ಏನೋ ಒಂದು ಮಾಡಿ. ಮೆಚುರಿಟಿ ಇದೆ ನಿಮ್ಗೆ, ಆಲ್ರೆಡಿ ಹಿಂದೆ ಏನೇನು ನಡೆದಿದೆ
ಒಂದಷ್ಟು ಮೆಚುರಿಟಿ ಇದೆ. ಈಗ ಗೊತ್ತಿದೆ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಯಾವ ಬಿಸ್ನೆಸ್ನ ನಾನು ಮಾಡಬೇಕು, ಯಾವ ಕೆಲಸನ ನಾನು ಮಾಡಬೇಕು, ಯಾವ ವ್ಯಕ್ತಿ ನನ್ನ ಲೈಫಲ್ಲಿರಬೇಕು, ಯಾವ ವ್ಯಕ್ತಿನ ನಾನು ಕಿತ್ತು ಹಾಕಬೇಕು ಅನ್ನುವ ಮೆಚುರಿಟಿ ನಿಮ್ಗೆ ಬಂದಿದೆ. ಅಲೋನ್ನೆಸ್ ಅಂತ ಬರ್ತಾ ಇದೆ, ಒಂಟಿತನದಿಂದನೇ ಅರ್ಧ ನೀವು ಈ ಥಿಂಕ್ ಮಾಡೋದು. ನಿಮ್ಮ ಜೊತೆ ಇದ್ದವ್ರ ಜೊತೆಗೆ ನೀವು ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿದಾಗ ಏನಾಗುತ್ತೆ ಗೊತ್ತಾ, ಓಪನ್ ಅಪ್ ಆಗ್ತೀರಿ, ಒಂದಷ್ಟು ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ. ಇಲ್ಲ, ಓಪನ್ ಅಪ್ ಆಗಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಯಾಕೆ ಅಂದರೆ ನಿಮಗೆ ನೀವೇ ಥಿಂಕ್ ಮಾಡ್ತೀರಲ್ಲ, ಓವರ್ ಥಿಂಕಿಂಗ್, ಅದರಿಂದ ನೀವು ಓಪನ್ ಅಪ್ ಆಗಕ್ಕಾಗ್ತಾ ಇಲ್ಲ. ಓಪನ್ ಅಪ್ ಆಗಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಾಗಲೂ ಕೂಡ ನಿಮಗೆ ಬೇಡದ ಯೋಚನೆಗಳು ಬಂದಿದೆ ಅನ್ನೋದು ಗೊತ್ತಿದೆ ನನಗೆ. ಅಲ್ಲಿ ಕುತ್ಕೊಳ್ಳೋದಕ್ಕಾಗಲ್ಲ, ನಿಂತ್ಕೊಳ್ಳೋದಕ್ಕಾಗಲ್ಲ, ಒಂದಷ್ಟು ಸಮಾಧಾನನೇ ಇರಲ್ಲ, ಈ ರೀತಿ ಇದೆ. ಬಟ್ ನೀವು ಅಲ್ಲಿ ಮಾತಾಡಿದಾಗ ಅಲ್ವಾ ನಿಮಗೊಂದು ಒಳ್ಳೆಯ ಬೆಳಕು ಕಾಣೋದು, ಅಥವಾ ನಿಮ್ಮ ಮನಸ್ಸು ಹಗುರವಾಗೋದು. ಇಲ್ಲಿ ಪ್ರಕೃತಿಯಿಂದ ಏನು ಮೆಸೇಜ್ ಬಂದಿದೆ ನೋಡೋಣ. ಫ್ಯಾನ್ ಬಂದಿದೆ, ರೊಮ್ಯಾನ್ಸ್, ಸೆಲೆಬ್ರೇಷನ್, ಪಾರ್ಟಿ, ಇದೆಲ್ಲ ದಯವಿಟ್ಟು ಬಿಡಿ. 48 ದಿನ ನಾನು ಹೇಳಿರುವ ರೀತಿ ನೀವು ಮಾಡಿ, 48 ಡೇಸ್ ಮಾಡಿ, ನಿಮ್ಮ ಬ್ಲಾಕೇಜ್ ಓಪನ್ ಆಗುತ್ತೆ. ಆಗ ರೊಮ್ಯಾನ್ಸ್, ಸೆಲೆಬ್ರೇಷನ್, ಪಾರ್ಟಿ ಅಂತ ಹೇಳಿದ್ರೆ ಒಂದೇ ವಿಚಾರಕ್ಕೆ ಮೀಸಲಲ್ಲ ಇದು. ಕೆಲಸದ ವಿಚಾರದಲ್ಲಿ ಆ ಬ್ಲಾಕೇಜ್ ಓಪನ್ ಆಗುತ್ತೆ, ಒಂದು ಒಳ್ಳೆ ಖುಷಿ ವಾತಾವರಣ ಇರುತ್ತೆ, ಒಂದೊಳ್ಳೆ ಫಂಕ್ಷನ್ಸ್ಗಳನ್ನ ಮಾಡುವಂಥದ್ದಿರುತ್ತೆ. ಫ್ಲೋ ಬರ್ತಾ ಇದೆ. ಬಿ ಕೇರ್ಫುಲ್, ಡೂ ನಾಟ್ ಟೇಕ್ ರಿಸ್ಕ್. ಅತಿಯಾಗಿ ನಂಬೋದು, ಅತಿಯಾಗಿ ಥಿಂಕ್ ಮಾಡೋದು, ಅತಿಯಾಗಿ ಏನೋ ಒಂದು ನಿರೀಕ್ಷೆನ ಇಟ್ಕೊಂಡ್ಬಿಡೋದು, ಏನೇನೋ ರಿಸ್ಕ್ ತೊಗೊಳೋದಕ್ಕೆ ಹೋಗೋದು, ನೀವೇ ಆಗದೇ ಇರೋ ಕೆಲಸಗಳಿಗೆ ರಿಸ್ಕ್ ತೊಗೊಂಡು ಮತ್ತೆ ಈ ಥರ ಕೊರಗೋದು, ಆ ಥರ ಮಾಡ್ಕೊಳ್ಬೇಡಿ ಅಂತ ಕೂಡ ದೈವ ಹೇಳ್ತಾ ಇದೆ. ಕ್ಯಾಟರ್ಪಿಲ್ಲರ್ ಬರ್ತಿದೆ. ಥಿಂಗ್ಸ್ ವಿಲ್ ನಾಟ್ ಆಲ್ವೇಸ್ ಬಿ ದಿಸ್ ವೇ, ಎ ಚೇಂಜ್ ಇಸ್ ಕಮ್ಮಿಂಗ್ ಅಂತ ಬರ್ತಾ ಇದೆ. ಏನು ಗೊತ್ತಾ, ಈಗ ನೀವು ಈ ಹಿಂದೆ ಏನೇನು ಜಡ್ಜ್ ಮಾಡ್ಕೊಂಡಿರ್ತೀರಿ ನಿಮ್ಮ ಲೈಫಲ್ಲಿ, ನಾನು ಹಿಂಗೆ ಇರ್ತೀನಿ, ನನ್ನ ಜೀವನ ಬದಲಾಗೋಲ್ಲ, ಅದು ಯಾವುದು ನಿಮ್ಮಂತೆ ಇರಲ್ಲ, ಬದಲಾವಣೆ ಜಗದ ನಿಯಮ ಅನ್ನುವ ಲೆಕ್ಕಕ್ಕೆ ಹೇಳ್ತಾ ಇದೆ. ಗಾಂಗ್ ಬರ್ತಿದೆ. ಆ್ಯನ್ ಎಕ್ಸಿಸ್ಟಿಂಗ್ ಈವೆಂಟ್ ಅಂತ ಬರ್ತಾ ಇದೆ. ಸಾರಿ, ಆ್ಯನ್ ಎಕ್ಸೈಟಿಂಗ್ ಈವೆಂಟ್ ಅಂತ ಬಂದಿದೆ. ಒಂದು ರೋಚಕ ಘಟನೆ ನಡೆಯುವಂಥ ಅಥವಾ ನಡೆದಿದ್ದಂತಹ ಸಂದರ್ಭದಲ್ಲಿ ಆ ವಿಚಾರದಿಂದ ನೀವು ಹೊರಗಡೆ ಬಂದಿದ್ದೀರಿ. ಆಲ್ರೆಡಿ ಒಂದು ರೋಚಕ ಘಟನೆ ನಡೆದಿದೆ ನಿಮ್ಮ ಲೈಫಲ್ಲಿ, ಸೊ ಅದರಿಂದ ಅರ್ಧ ನೀವು ಆಂಗ್ಸೈಟಿ ಆಗಿದ್ದೀರಿ ಅಂತ ಹೇಳ್ಬೋದು. ಹಾರ್ಸ್ ಬರ್ತಿದೆ. ಶಾರ್ಟ್ ಜರ್ನಿ, ಒಂದು ಚಿಕ್ಕ ಜರ್ನಿಯಲ್ಲಿ ಎಲ್ಲ ಪಾಠಗಳನ್ನು ಕಲ್ತಿದ್ದೀರಿ. ಆ ಚಿಕ್ಕ ಜರ್ನಿಯಲ್ಲಿ ಅಷ್ಟೊಂದು ನೋವುಗಳನ್ನ ತಗೊಂಡಿದ್ದೀರಿ. ಇನ್ನು ಮುಂದೆ ಒಳ್ಳೆಯ ದಾರಿ ಕಡೆ ನೀವು ಸಾಗ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಬರ್ಡ್ ಫ್ಲೈಯಿಂಗ್ ಬರ್ತಿದೆ. ನ್ಯೂಸ್ ಈಸ್ ಆನ್ ದಿ ವೇ, ಒಳ್ಳೆಯ ವಿಚಾರ ಬರುವ ದಾರಿಯಲ್ಲಿದೆ. ಆನ್ ದಿ ವೇ, ನಿಮ್ಮ ದಾರಿಯಲ್ಲಿದೆ, ಒಂದು ವಿಚಾರ ನಿಮ್ಮ ದಾರಿಯಲ್ಲಿದೆ ಅಂತ ಹೇಳಿ ನೀವು ನಂಬುವ ದೈವ, ಪ್ರಕೃತಿ ಎಲ್ಲವೂ ಕೂಡ ಈ ಉತ್ತರ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.